ಹೆಸರಿಗತ್ತೆ ಏರ್ಕೊಂಡು ಬರುತ್ತಾ ಏರ್ಕೊಂಡು ಬರುತ್ತಾ ಇದೆಲ್ಲ ವಿರೋಧ ಪಕ್ಷದವರು ಮಾಡುವಂಥದ್ದು. ಹಾಗಾಗಿ ನಮಸ್ಕಾರ ಬಿಟ್ಟರೆ ಕೇಳಿಲ್ಲ, ಒಂದು ಸಲ ನಮಸ್ಕಾರ ಹೇಳಿದೆ. ಹೌದೌದು. ನಮ್ಮ ಪರಿಚಯ ಆಯ್ತಾ? ನಾವು ಇಲ್ಲಿ ಅರಸರು. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ನೋಡಿ. ನಾವು ಇಲ್ಲಿಗೆ ಅರಸರೇ ಆಗಿತ್ತು ಮೊದಲೇ. ಬಹುಶಃ ನನ್ನ ಅಜ್ಜನಿಗೂ ಗೊತ್ತಿತ್ತು ವಿಷಯ ಅಲ್ಲ ಇದು. ತಾಳೆಗರಿ ಓಲೆಯಲ್ಲಿ ಅರಸರು ಅಂತ ಅಕ್ಷರ ಇಟ್ಟದ್ದು ನಮ್ಮ ಒಯ್ರಿ ನೋಡಿ. ಈ ಗೆದ್ದಲು ಹೊರಲೇ ಹುಳ ಅರಸರು ಎಂಬ ನಾಮಫಲಕದ ಅಡಿಯಲ್ಲಿದ್ದ ರ ಅಕ್ಷರವನ್ನು ತಿಂದು ಹಾಕಿದ್ದು. ಅದು ನಿಮ್ಮ ಹಾಗೆ ಅರ್ಧ ಕಾಲ ಆಗಾಯ್ತು. ಈಗ ಆ ರದ ಕಾಲನ್ನು ಎಳೆದ್ರು ನಾವು ಅರಸರು ಹೋಗಿ ಅಗಸರು ಆಯ್ತು. ಅಗಸರು. ಹಾಗಾಗಿ ಆದ್ರೂ ಒಂದು ಸಂತೋಷ ನೋಡಿ. ಪ್ರಥಮ ವರ್ಗದಲ್ಲಿ ಬಂದಿತ್ತು. ಹೌದು. ರಾಜ ಹೌದು. ರಾಜ ಎರಡಕ್ಷರ, ರಜಕರು ಮೂರಕ್ಷರ. ಅದಕ್ಕಿಂತ ಸ್ವಲ್ಪ ತೂಕ ನಮ್ಮದೇ ಹೆಚ್ಚು. ಆವಷ್ಟೇ ಸಂತೋಷ. ಹೌದು. ನಾವು ರಾಜಕರು ಅಂದ್ರೆ ಮಧುರಾ ಮಹೇಂದ್ರನ ಬಟ್ಟೆ ತೊಳೆಯುವುದು ಮಡಿ ಮಾಡುವಂತವ್ರು. ಮಧುರಾ ಮಹೇಂದ್ರನ ಬಟ್ಟೆ ತೊಳೆಯುವ ಹೌದೌದು. ಒಂದು ಶಬ್ದ ಇತ್ತು, ಬೇಡ ಈಗ ಹೇಳಿದ್ರೆ ಏನಿದ್ರು ನೇರ ದಿಟ್ಟ ನಿರಂತರ. ಹಾಗಾಗಿ ಏನಿದ್ರು ನಿಮ್ಮತ್ರ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ನಾನು ಹೋಗದೇ ಇದ್ದೆ ಈ ಮಡಿ ಬಟ್ಟೆ ಹಾಕೊಂಡೆ ಓಲಗ ಕೊಡ್ಲಿಕ್ಕೆ ಆಗುದಿಲ್ಲ. ಏನಿದ್ರು ನಮ್ಮ ಮಾತು ಸ್ವಲ್ಪ ನೋಡಿ. ತಲಯಕ್ಕೆ ಸ್ವಲ್ಪ ಬಂದು ಕೂಡಲೇ ಶುರುವಾಯಿತು ನೋಡಿ. ಮುಖದ ಮೇಲೆ ಬೀಸಿ ಇನ್ನೂ ಚಿಗುರ್ಲಿಲ್ಲ, ದಾರಿ ಕಾಣುವುದಿಲ್ಲ. ಹೌದೌದು. ನಮ್ಮಂತವರೆಲ್ಲ ಹೋಗುವಾಗ ಕಾಲಕ್ಕೆ ಅಡಿಯ ಕಸ ಇಂಥವರಿಗೆ. ನಾನು ಯಾರೊಂದು ಗೊತ್ತಾಗ್ಲಿಲ್ಲ. ಗೊತ್ತಾಗುವ ಹಾಗಿಲ್ಲ. ಹಾಗಾಗಿ ನಾವು ಇಲ್ಲಿಗೆ ದೊಡ್ಡವರು, ನಮ್ಮಂತ ದೊಡ್ಡವರು ಹೋಗುವಾಗ ಸ್ವಲ್ಪ ದೊಡ್ಡವರು ನಿಮ್ಮಂತವರೆಲ್ಲ ದಾರಿ ಬಿಟ್ಟು ಬದಿಗೆ ನಿಂತು ನಾವು ಹೋಟೆಲಲ್ಲಿ ಹಾಗೆ ಮಾಡುವುದಿದ್ದೆ. ಅಡ್ಡ ಬಂದವರು ನೀವಾಯ್ತು. ಅಲ್ಲ ದೂರ ಹಾಕಿದೆಯಲ್ಲ ಮಾರಾಯ. ನಾನು ಯಾರು ಅಂತ ಗೊತ್ತಾಗಲಿಲ್ಲ. ದೂಡಿದ್ರೆ ಇಲ್ಲಿಂದ ಅಲ್ಲೆಲ್ಲೋ ಬಿಡ್ಬೇಕು. ಹೌದೌದು. ಆದ್ರೂ ಕೈ ಕೊಡುವ ಬುದ್ಧಿಯೂ ಬರಲಿಲ್ಲ ನಿಮಗೆ. ಕೈ ಕೊಟ್ಟೆ ನೀನು. ನಾನು ಯಾರು ಗೊತ್ತಾಗಲಿಲ್ಲ. ರಾಜ ರಜಕ ರಜಕ್ ನಮ್ಮ ದೇಶದ ಪಕ್ಕದ ದೇಶದವರು. ಅಗಸ ಈಗ ರಾಜ ರಜಕನು ಜಾಲ ರಜಕ. ರಜೆ ಹಾಕಿದ್ದಲ್ಲ ಮಾರಾಯ. ಎಂತ ಹಾಕಿದ್ದೆ? ಅಲ್ಲ ರಜೆ ಹಾಕಿದ್ದಲ್ಲ. ಅಗಸರು ಮಡಿವಾಳ ಮೂರು ಹಿಡಿದು ಮುಗಿದ ಬಾರಿಸ್ತೇನೆ ಈಗ. ಮಡಿವಾಳ್ರೆ ನಮ್ಮೂರಲ್ಲೆಲ್ಲ ಮುಗಿದ ಮೇಲೆ ಮಾತ್ರ ಬಾರಿಸುದು. ಅಲ್ಲ ನಾವು ಹತ್ರ ಬರ್ಬೇಕಲ್ಲ. ಮೂಗು ಹಿಡಿದು ಹೇಳಿದ್ರೆ ಹತ್ರ ಆಗ್ತದೆ. 2ನೇ ವರ್ಷ ಮುಗಿದ ಹೆಚ್ಚಿರ್ತದೆ. ಕೈ ಜಾರುವ ಸಂಭವ ಹೆಚ್ಚು. ಹೋದವನು ಎಡು ಬಿಡ. ಹಾಗಾಗಿ ನಮ್ಮೂರಲ್ಲ ಸಂಪ್ರದಾಯ. ಹಾಗಾಗಿ ಮಡಿವಾಳ್ರೆ ರೇ ಬೇಕು. ರೇ ಸೇರಿಸಿ ಆಯ್ತು ಹೇಳ್ಬಿಡೋಣ. ಮಡಿವಾಳ್ರೆ ಒಳ್ಳೆದಾಯ್ತು. ಯಾಕೆ ಗೊತ್ತಾ? ಯಾಕೆ ನಮ್ಮಲ್ಲಿ ಜನ ಕಮ್ಮಿ ಈಗ.
ಬಾಬಾ ರೇ 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 ಆದರೆ ಇಷ್ಟು ರೇ ಕೊಟ್ಟಿದೆ. ಇಷ್ಟು ರೇ ಕೊಟ್ಟಿದ ಮೇಲೆ ನಮಗೆ ಏನಾದ್ರು ತಿಳ್ಕೊಡ್ಬೇಕು. ಅದನ್ನು ಕೊಡುವ ಹಂಬಲದಿಂದ ನಾ ಇಷ್ಟು ಕೊಟ್ಟದ್ದು. ಸುಮ್ಮನೆ ಯಾರಿಗೂ ಏನು ಕೊಟ್ಟ ಅಭ್ಯಾಸ ಇಲ್ಲ ನಮಗೆ. ಹಾಗಾಗಿ ಹೆಸರಾಯ್ತು ಮಾರಾಯ. ನೀವು ಬರುವಾಗ ಒಂದು ಹಳ್ಳ, ಒಂದು ಕೊಳ್ಳ, ಒಂದು ನದಿ ಯಾವುದು ಸಿಗಲಿರುವ ಮಾರಾಯ. ಎಲ್ಲ ಸಿಕ್ಕಿದೆ. ಹೊಡೆಯುವ ಜನ ಸಿಕ್ಕಿದೆ. ನಮ್ಗೆ ಬರುವುದಿಲ್ಲ. ಮಡಿವಾಳುವರು ಸಿಗಲಿಲ್ಲ. ಮಡಿವಾಳ ರೇಷ್ಮೆ ಇಲ್ಲಿ ರೇ ಸಿಕ್ಕಿದೆ. ಬಿಡುವ ಮನಸ್ಸು ನಮಗಿಲ್ಲ. ಹೆಚ್ಚು ಮಾತು ಬೇಡ. ಮಾತು ಕಡಿಮೆ, ಹೆಚ್ಚು ದುಡಿಮೆ. ನಾವು ನಿಮ್ಮಂತ ಮಡಿವಾಳಿನ ವಸ್ತುವಿನ ಗಂಟು ನಮ್ಮ ಕಣ್ಣಿಗೆ ಬೀಳ್ತಾ ಇದೆ. ಹಾಗಾಗಿ ಅದನ್ನು ಕೊಡು. ನಿಮ್ಮಂತ ನಿಮ್ಮಂತ ಅಗ್ಗದ ಮಕ್ಕಳ ಬಟ್ಟೆಯನ್ನು ತೊಳೆಯುವಂತ ನಾವು ಅಗ್ಗದವರು ಅಂತ ಹೇಳಿದ್ದಾರೆ. ಮಕ್ಕಳ ಮೂಲ ನಾನೇ ಅಗ್ಗದು. ನಾವು ನೋಡಿದ ನಮ್ಮ ಎದುರೇ ನೀವು ಅಗ್ಗದವರೇ. ಹಾಗಾಗಿ ಅಣ್ಣ ಇವ್ರು ದೊಡ್ಡ ಜನ ಅಂತ ಗೊತ್ತಾಯ್ತು. ಹೌದು. ಬೇರೆ ಇವ್ರಿಗೆ ಮಾತಾಡ್ಲಿಕ್ಕೆ ಬಿಡುವುದಿಲ್ಲ. ಬಿಟ್ಟರೆ ಇವ್ರು ದೊಡ್ಡ ಸ್ಥಾನ ಹೋಗ್ತದೆ. ಹೌದು. ಹಾಗಾಗಿ ನಾವು ಅಗ್ಗದವರಲ್ಲ, ಅಗ್ಗದವರು ಅಂತ ಒಪ್ಕೊಳ್ತೇವೆ. ನಾವು ನಿಮ್ಮಂತವ್ರ ಬಟ್ಟೆ ತೊಳೆಯಲಿಕ್ಕೆ ಹೌದು. ನಿಮ್ಮ ಅರಸ ನಮಗೆ ಅರಸನಿಗಿಂತಲೂ ಅಪ್ಯಾಯಮಾನಂತಹ ಮೈತ್ರಿ ಬಂಧ ಸಂಬಂಧವಿದೆ. ಏನು ಗೊತ್ತಾ? ನಿಮ್ಮ ಅರಸ ನಿಮಗೆಲ್ಲ ಅರಸ, ನಮಗೆ ಸರಸ, ನಮ್ಮಲ್ಲಿ ಇಂದ್ರ ವಿರಸ. ಇದಾಗಬೇಕೆಂಬುದು ಸಮರಸ. ಆಗಬೇಡ ನೀನು ಅಪರಸ. ನಿಮ್ಮ ಪರಿಚಯ ನಾನು ಕೇಳಿಲ್ಲ. ಮತ್ತೆ ವಿರಸ. ನಿಮ್ಮ ಪರಿಚಯ ನಾನು ಕೇಳಿಲ್ಲ. ಯಾಕೆ? ಅಲ್ಲ, ನಾನು ಹೇಳ್ಕೊಳ್ಬೇಕು. ನಿನಗೆಲ್ಲದೂ ಒಂದು ಹೇಳುವುದಿಲ್ಲ. ನಿನಗೆಲ್ಲದೂ ಒಂದು ಸಮಾನ ವರ್ಣದಲ್ಲಿ ಕಾಣುವ ಎಲ್ಲದನ್ನೂ ಒಟ್ಟಿಗೆ ಸ್ವೀಕಾರ ಮಾಡ್ಕೊಂಡು ಅಂತ ನಂಗೆ ಗೊತ್ತಾಯ್ತು. ನಿಮ್ಮ ಊರಲ್ಲಿ ಹಾಗಾಗ್ತದೆ. ಹೆಚ್ಚು ಕಾಳಿಬಾರ್ದು, ಸ್ವಲ್ಪ ತೊಳಿಬಹುದು. ಹೆಚ್ಚು ಕಾಳಿಬಾರ್ದು. ಹೌದಾ? ಈಗ ಸಿಕ್ಕಿದೆ. ನೀ ತೊಳಿಲಿಕ್ಕೆ ಅಂತಂದ್ರೆ ನಮ್ಮ ತೊಳಿಲಿಕ್ಕೆ ಅಂತ ಈಗ ನನಗೆ ಈಗ ನಿನ್ನ ಅರಸ ನಿನಗೆ ಅರಸ. ಆದ್ರೆ ನಾ ಹೇಳಿದ್ದೇನಲ್ಲ, ನಮಗೆ ಸರಸ ಸಮರಸ. ಯಾರ ನಾವು ಅಳಿಯರು ಅಂದ್ರೆ ನೀನು. ನಿನ್ನ ಹೆಸರು ಕೃಷ್ಣ. ಅವನೇ ಆ
ಹಾ ಹೌದು. ಹಾ ಇದು ಎರಡನೇ ಬೀಳ್ತದೆ. ಹಾ. ಇದಾಗಿದೆಯಾ? ನಮ್ಮ ಹತ್ರ ಒಂದೇ ಬೀಳ್ತದೆ. ನೋಡು ವಯಸ್ಸಾದ ಉತ್ತರ ಚಲ್ಲಾಟ ಮಾಡಬಾರ್ದು. ಹಾ ಈಗ ನಾಗರ ಹಾವಿನ ಜೊತೆ ಸರಸ ಆಡ್ಲಿಕ್ಕೆ ಆಗುದಿಲ್ಲ. ಹಾ ಕ್ಯಾರೆ ಹಾವಿನ ಜೊತೆ ವಿರಸ ಆಡ್ಲಿಕ್ಕೆ ಹಾ. ಆಗುದಿಲ್ಲ. ಹಾಗಾಗಿ ನಿನ್ನ ಜೊತೆ ಸರಸವೂ ಇಲ್ಲ ವಿರಸವೂ ಇಲ್ಲ. ನೋಡು ನಾವು ಹೊಡೆದ್ರೆ ಮೊದಲನೇ ಪೆಟ್ಟಿಂದ ಅರ್ಧ. ಅಲ್ಲ ನೀವು ಒಂದೊಂದೇ ಕೊಡ್ತೀರಿ, ನಾನು ಎರಡು ಕೊಡ್ಬೇಕಾಗ್ತದೆ. ಅಲ್ಲ ಇಬ್ಬರು ಇದ್ದೀರಿ. ಅಲ್ಲ ಮತ್ತೆ ನೋಡುವ ಒಂದು ಕೊಟ್ರೆ ಎರಡನೇದ್ರಿಂದ ಅರ್ಧ ಆಗ್ತದೆ. ಯಾವ್ದು ಬೇಕು? ನೋಡು ಮೊದಲು ಆ ಗಂಟನ್ನು ಕೊಡು, ಆಮೇಲೆ ದಾರಿಯನ್ನು ಬಿಡು. ತೊಲಗು. ಮೊದಲಿಗೆ ಬಂದಾದ ಮೇಲೆ ಯಾರನ್ನೇ ಕಂಡ್ರು ಕಂಸನ ಪ್ರತಿರೂಪದ ಹಾಗೆ ಹೊಡಿ ಹೆಚ್ಚಿನ ಹಾಗೆ ಕಾಣ್ತಾ ಇದ್ದಾರೆ. ಮುಂದೆ ಸಾಗ್ತಾ ಬರುವಾಗ ಅದು ಯಾವಳು ಕುಬ್ಜೆಯಂತೆ ಅಂಗವಿಕಾರವುಳ್ಳವನಂತೆ ಸೌಗಂಧವನ್ನು ಹಿಡಿದು ಬಂದರು. ಅವಳ ಸೌಗಂಧವನ್ನು ಸ್ವೀಕರಿಸಿ ಅವಳ ಡೊಂಕನ್ನು ಇದ್ದಾಗಿದೆ. ತ್ರಿಪುರ ಸುಂದರಿ ಹಾಗೆ ತುಂಬಿಸುತ್ತಾ ನಮ್ಮನ್ನು ಹರಸಿ ಹೋಗಿದ್ದಾಳೆ. ನಾವಿಲ್ಲಿ ನಿಲ್ಲುವುದಲ್ಲ, ನಮಗಿಲ್ಲಿ ನೋಡುವುದಕ್ಕೆ ಬಹಳ ವಿಶೇಷ ಉಂಟು. ನಮ್ಮ ನಿರೀಕ್ಷೆ ಒಂದರ ಉಂಟು. ಅಲ್ಲಿ ಹೋಗುವ ಹೋಗು. ಶತ್ರುಗಳನ್ನು ಹೋಗಿದ್ದೇವೆ. ನಾಳೆ ನಮಗಾಗಿ ನಿಮಂತ್ರಣ ಕೊಟ್ಟು ಕರೆಸಿ ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕಿರುವಂತಹ ಮಹಾಕಾರುಣಿಕ ದಿವ್ಯ ಧನುವಂತ ಇದು. ನಾಳೆ ನೋಡುವುದನ್ನು ಇವತ್ತು ನೋಡುವುದು ಒಳ್ಳೆದಲ್ವ? ನಮ್ಮ ಮಾವನ ತಲೆ ಇಷ್ಟು ಬರಿದಾಗಿದೆ ಅಂತ ಗೊತ್ತಾಗಲಿಲ್ಲ. ಈ ಒಂದು ತ್ರಾಣವೇ ಇವತ್ತು ಅಲ್ವಾ? ನೀನು ಅಷ್ಟು ಹೇಳಿದ್ರು ಸಾಕು ನನಗೆ. ಕೆಲವೊಂದು ನೆನಪಾಗುವುದಿಲ್ಲ, ನೀನು ನೆನಪು ಮಾಡಿಬಿಟ್ರೆ ಸಾಕು. ಆ ಧನಸ್ಸು 3 ಆಯಿತು, 3 ಚೂರಾಯಿತು. ಹಾಗಿದ್ಮೇಲೆ ಈ ಧನುಸ್ಸು ನಮ್ಮ ಪರೀಕ್ಷೆ ಮಾಡುವುದಕ್ಕೆ ಅವನಿಟ್ಟ ಪಣ ಅದು ದಿವ್ಯವಾದದ್ದು ಅಂತ ಆದ್ರೆ, ಇದು 100 ಚೂರಾದರೆ ಅವನ ಹೃದಯದಲ್ಲಿ 1000 ಹೋಳಾಗಿರಬೇಕು. ಯಾರು ಬಂದರು?
ಭಾಸವಾಗುತ್ತಾ ಇದೆ. ಇದಕ್ಕೆಲ್ಲ ಕಾರಣ ಕೃಷ್ಣ ಬಲರಾಮರು ಬಂದಿರುವಂತದ್ದು. ಮಾಡಿದಂತಹ ಕೆಲಸ ಏನು? ಕೂಲಯ ಪೀಡೆ ಎನ್ನುವಂತಹ ಮದ್ದಾನೆಯನ್ನು ಸಿಗಿಸಾಡಿದರು. ರಾಜ ರಜಕನನ್ನ ಕೊಂದು ಹಾಕಿದರು. ಕುಬ್ಜೆಯ ಡೊಂಕನ್ನು ತಿದ್ದಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಪೂಜೆಗೆ ಇಟ್ಟಂತಹ ಧನಸ್ಸನ್ನ ಮುರಿದು ಭಂಗಪಡಿಸಿದ್ದರು. ಅಯ್ಯೋ ಶಿವನೇ! ಏನಿದು ವಿಚಿತ್ರ! ಇದನ್ನು ಮಧುರಾವಲ್ಲಭನಾದ ನಾನು ನಿರೀಕ್ಷಿಸಿದ್ದೇನೆ. ಹಿಂದಿನದ್ದಾದಂತಹ ಒಂದು ಘೋರವಾದಂತಹ ಅನುಭವ ನನ್ನ ಚಿತ್ತ ವಿದ್ಯೆಯಲ್ಲಿ ಈಗಲೂ ಜಾಗೃತವಾಗಿದೆ. ಅಂದು ನನ್ನ ಸಹೋದರಿಯಾದಂತಹ ದೇವಕಿಯ ವಿವಾಹ ಮಹೋತ್ಸವವನ್ನು ವೈಭವೋಪೇತವಾಗಿ ಮಾಡಿ ಮುಗಿಸಿ ಆನಂತರ ಸ್ವತಃ ನಾನೇ ರಥದ ವಾಗೆಯನ್ನು ಹಿಡಿದು ಸಂಭ್ರಮದಿಂದ ರಾಜಮಾರ್ಗದಲ್ಲಿ ಹೊರಟಿರುವಂತಹ ಸಂದರ್ಭ ಒಳಗಿದ್ದ ನನ್ನ ಭೋವಾಣಿ ಎಲ್ಲವೂ ಕಂಸ ಯಾವ ತಂಗಿಯ ವಿವಾಹದ ಸಂಭ್ರಮದಲ್ಲಿದ್ದೀಯೋ ಆ ನಿನ್ನ ತಂಗಿಯ ಅಷ್ಟಮ ಗರ್ಭ ಸಂಜಾತನಿಂದ ನಿನ್ನ ಮರಣ ಹೇಳಿದ ಕ್ಷಣವೇ ಕೋರಸೆಯನ್ನು ತೆಗೆದು ಕೊಲ್ಲುವುದಕ್ಕೆ ಮುಂದಾದೆ ತಂಗಿಯನ್ನ. ತಡದ ವಸುದೇವ ಕಂಸ, ನಿನಗೆ ಮರಣ ಇರುವುದು ನಿನ್ನ ಸಹೋದರಿಯಿಂದಲ್ಲ, ಸಹೋದರಿಯ ಅಷ್ಟಮ ಗರ್ಭ ಸಂಜಾತನಿಂದ. ಹುಟ್ಟಿದ ಮಕ್ಕಳೆಲ್ಲವನ್ನೂ ನಿನಗೆ ತಂದು ಕೊಡುತ್ತೇನೆ, ಇವಳನ್ನು ಕೊಲ್ಲಬೇಡ ಎನ್ನುವುದಾಗಿ ಹೋಗಿ ಬದುಕಿಕೊಳ್ಳಿ ಅಂತ ಜೀವದಾನವನ್ನು ಮಾಡಿದೆ. ಆಮೇಲೆ ನಾರದರ ಆಗಮನ, ಅವರ ಸಲಹೆ ಸೂಚನೆಯಂತೆ 6 ಜನರನ್ನ ಕೊಂದು ಮುಗಿಸಿದೆ. 7ನೆಯ ಗರ್ಭ ಜಾರಿ ಹೋಯಿತು. 8ನೆಯವನಾದಂತಹ ಕೃಷ್ಣ ನನ್ನ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎನ್ನುವುದಾಗಿ ಕೇಳಿ ಆನನ್ನು ಕೊಂದು ಮುಗಿಸುವುದಕ್ಕಾಗಿ ನಮ್ಮ ರಾಕ್ಷಸ ವೀರರನ್ನೆಲ್ಲ ಹಟ್ಟಿದೆ. ನನ್ನಿಂದ ಕಳುಹಿಸಲ್ಪಟ್ಟಂತಹ ರಾಕ್ಷಸ ವೀರರು ನನ್ನ ಗೋಕುಲದ ಮಣ್ಣಲ್ಲಿ ಮಣ್ಣಾಗಿ ಹೋದರೆ ವಿನಃ ನನ್ನ ಉದ್ದೇಶ ಸಫಲವಾಗಲಿಲ್ಲ. ಅದಕ್ಕಾಗಿ ಸ್ವಂತ ಕ್ಷೇತ್ರದಲ್ಲಿ ಫಲ ಹೆಚ್ಚು ಎನ್ನುವ ಕಾರಣಕ್ಕಾಗಿ ಆ ಮಂತ್ರಿಯಾದಂತಹ ಕರವರನನ್ನು ಬಿಲ್ಲು ಹಬ್ಬದ ನೇಮದಿಂದ ಕಳುಹಿಸಿ ಅಷ್ಟಬಲರಾಮರು ಬರುವಂತೆ ಮಾಡಿ ಬರುತ್ತಾ ಇದ್ದಾರೆ ಅಂತಾದ ಮೇಲೆ ಅವರು ಮಾಡಿರುವಂತಹ ಕಾರ್ಯಗಳು 1 2. ಹಾಗಾದರೆ ನನ್ನ ಪರಮ ಲಕ್ಷ್ಯ ಕೃಷ್ಣನನ್ನ ಕೊಲ್ಲುವುದು. ಹೇಗೆ? ರಾತ್ರಿಯ ಸಮಯ. ಈ ರಾತ್ರಿಯ ಸಮಯದಲ್ಲಿ ಮಾಡುವಂತಹ ಯಾವುದೇ ಯೋಚನೆಗಳು ನಿರ್ದಿಷ್ಟವಾದಂತಹ ಪರಿಣಾಮವನ್ನು ಕೊಡುವುದಿಲ್ಲ. ಅದಕ್ಕಾಗಿ ತುಸು ವಿಶ್ರಾಂತಿಯನ್ನು ಪಡೆದು ನಾಳೆ ನೋಡಿಕೊಳ್ಳುತ್ತೇನಂತೆ. ಮಧುರಾಪುರೇ ಜಂವಲಗಿರೆ
ಶಿವನೇ, ಏನಿದ ಆಶ್ಚರ್ಯ! ದೊಡ್ಡದೋಮೆಂಬುದಾದಂತಹ ಭೋಜನವನ್ನು ಭುಜಿಸಿ ಹಂಸಧ್ವನಿಕ ತಲ್ಪದಲ್ಲಿ ನಿದ್ರೆಯನ್ನು ಮಾಡುತ್ತಿರುವ ಸಂದರ್ಭ, ನಿದ್ರಾಂಗನೆ ನಮ್ಮನ್ನು ಸಂಪೂರ್ಣವಾಗಿ ಆವರಿಸಿರುವಂತಹ ಸಂದರ್ಭ, ಮಧ್ಯರಾತ್ರಿ ಕಳೆಯದ ಮೇಲೆ ಭಯಂಕರವಾದಂತಹ ದುಸ್ವಪ್ನ ನನಗೆ ತಿಳಿಯದಂತೆ ಅಲ್ಲಂಗದಿಂದ ದೊಪ್ಪನೆ ಕೆಳಗೆ ಬಿದ್ದು ಸುತ್ತಮುತ್ತ ಎತ್ತ ನೋಡಿದರು ಭಯಾನಕವಾದಂತಹ ಸನ್ನಿವೇಶಗಳು ಪೃಥ್ವಿಯೇ ನಡುಗುತ್ತಿದೆ ಎನ್ನುವಂತೆ ಘೋರವಾದಂತಹ ಅನುಭವವನ್ನು ನೀಡುತ್ತಾ ಇದೆಯಲ್ಲ. ಯಾಕೆ ಹೀಗೆ? ಏನು ಮಾಡಲಿ ನಾನು? ಏನು ಮಾಡಲಿ? ಏನನ್ನು ನಾನು ನೋಡುತ್ತಾ ಇದ್ದೇನೆ? ಆ ಸ್ವಪ್ನದಲ್ಲಿ ಕಂಡಂತಹ ಒಂದೊಂದು ದೃಶ್ಯಗಳನ್ನು ನೆಪಿಗೆ ಕೈಯಲ್ಲ ಒಬ್ಬೊಬ್ಬ ಸ್ವಪ್ನದ ಒಂದೊಂದು ದೃಶ್ಯಗಳು ಜಗಜಟ್ಟಿಯಾದಂತಹ ಈ ಕಂಸನ ಜೀವನದ ಅಂತ್ಯವೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಅದು ಸ್ವಪ್ನವೇ ಸ್ವತಃ ನನ್ನ ಕೈಗಳಿಂದ ಎಲ್ಲೆಣ್ಣೇನು ತಲೆಗೆ ಒತ್ತಿಕೊಳ್ಳುತ್ತಾ ಆಮೇಲೆ ಕೆಂಪು ಮಣ್ಣನ್ನು ಮೈಯೆಲ್ಲ ಸವರಿಕೊಳ್ಳುತ್ತಾ ಕೆಂಪು ಹೂವಿನ ಮಾಲೆಯನ್ನು ಧರಿಸಿ ಹೀನ ಪ್ರಾಣಿಯಾದಂತಹ ಕತ್ತೆಯ ಮೇಲೆ ಕುಳಿತುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಡುತ್ತಿರುವಂತಹ ಸಂದರ್ಭ. ಏನಿದರ ಆತ್ಮ? ಯಾಕೆ ಇಂತಹ ಸ್ವಪ್ನ? ನನ್ನ ಪುರುಷ ಪ್ರಯತ್ನದಿಂದ ಮರಣವನ್ನೇ ನನ್ನ ಅಂಕಿತಕ್ಕೆ ಒಳಪಡಿಸಿಕೊಂಡಂತಹ ಹಾಗಾದರೆ ಆ ಮೃತ್ಯು ದೇವತೆಯಾದಂತಹ ಯಮ ನನ್ನ ಮನೆಯ ಕದವನ್ನು ತಟ್ಟುತ್ತಿದ್ದಾನೆ ಅಂತ ಅರ್ಥ. ಸದೀರ್ಘವಾದ ನನ್ನ ಜೀವನದ ದಿವ್ಯವಾದಂತಹ ನನ್ನ ವ್ಯಕ್ತಿತ್ವದ ಈ ಗಟ್ಟಿಯಾದಂತಹ ಕಂಸನ ಮರಣ ಸನ್ನಿಹಿತವಾಯಿತೆ ಇರಬಹುದೇ? ಹಾಗಾದರೆ ಬೀದಿಯಲ್ಲಿ ಹೋಗುತ್ತಿರುವ
ಕರೆಸಿಕೊಂಡ ಹಾಗಾಯಿತು. ಏನು ಮಾಡಲಿ, ಅವರನ್ನ ಕರೆಸಿಕೊಂಡದ್ದು ನಾನು ಸಾಯುವುದಕ್ಕಾಗಿ ಅಲ್ಲ, ಅವರನ್ನು ಕೊಲ್ಲುವುದಕ್ಕಾಗಿ. ಇದೆಲ್ಲವನ್ನು ವಿಚಾರ ಮಾಡುತ್ತಾ ಅರಮನೆಯ ಹೊರಗೆ ಬಂದು ನೋಡುತ್ತೇನೆ. ಏನದು? ಇದು ಯಾವಾಗ ಇಂತಹ ಒಂದು ವಿಸ್ಮಯಕಾರಿಯಾದಂತಹ ದರ್ಶನವನ್ನ ಈ ಕಂಸನ ಆಡಳಿತದಲ್ಲಿ ನೋಡಿದ್ದಿಲ್ಲ. ಏನಿದೆ ಆಶ್ಚರ್ಯ, ಯಾಕೆ ಹೀಗೆಲ್ಲ ಆಗುತ್ತಿದೆ ಎನ್ನುವುದಾಗಿ ಅರಮನೆಯ ಹೊರಗೆ ಬಂದು ನೋಡಿದರೆ ಒಂದೇ ದೀಪ ಉರಿಯುತ್ತಾ ಇತ್ತು. ಯಾಕೆ ಒಂದೇ ದೀಪ? ನನ್ನ ಕರೆಯ ಮೇರೆಗೆ ಬಂದಂತಹ ಕೃಷ್ಣಬಲರಾಮರಿಗೆ ಯಾವುದೇ ತೊಂದರೆಯಾಗಬಾರದು, ಅದಕ್ಕಾಗಿ ಒಂದು ದೀಪವನ್ನು ರಾಜಮಾರ್ಗದಲ್ಲಿ ಅಳವಡಿಸಿದ್ದೆ. ಆದರೆ ನೋಡುತ್ತಾ ಇದ್ದ ಹಾಗೆ ಆ ಉರಿಯುತ್ತಿರುವ ದೀಪ 2 ಆಯಿತು, 3 ಆಯಿತು, 4 ಆಯಿತು, 10, 1000, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅರಮನೆಯ ಸುತ್ತಮುತ್ತ ಎತ್ತ ಎಲ್ಲಿ ನೋಡಿದರಲ್ಲಿಯೂ ಶ್ರೀಕೃಷ್ಣನೇ ಕಾಣುತ್ತಾ ಇದ್ದಾನೆ. ಹಾಗಾದರೆ ಸಂಪೂರ್ಣ ಮಧುರೆಯನ್ನು ಶ್ರೀಕೃಷ್ಣಮಯವಾಗಿದೆ.
ತೆರೆದಾಗ ನೋಡಲು ಅರಮನೆಯ ಹೊರವಣಿಗೆ ಅರಮನೆಯ ಹೊರವಣಿಗೆ ಪರಿಮಯವಾಗಿರಲು ಅಜ್ಜನೆಯೊಳು ಏನಿದು ಆಶ್ಚರ್ಯವನ್ನು ನಾನು ನೋಡುತ್ತಾ ಇದ್ದೇನೆ. ಅರಮನೆಯ ಒಳಗೆ ಹೊರಗೆ ಹೊರಗೆ ಒಳಗೆ ತುಂಬೆಲ್ಲ ಕೃಷ್ಣನೇ ಕಾಣುತ್ತಾ ಇದ್ದಾನೆ. ಎಲ್ಲಿ ನೋಡಿದವನು ಶ್ರೀಕೃಷ್ಣ. ಅವನ ಬಾಲಲೀಲೆಗಳ ಅದ್ಭುತವಾದಂತಹ ಚಮತ್ಕಾರ ವೈಶಿಷ್ಟ್ಯ ವಿಶೇಷತೆಗಳನ್ನು ಕೂಡಿರುವಂತಹ ಅನೇಕ ಶ್ರೀಕೃಷ್ಣಂತಹ ಚಿತ್ರಗಳನ್ನು ಕಾಣ್ತಾ ಇದ್ದೇವೆ. ಹಾಗಾದರೆ ನಮ್ಮಂತಹ ಕೃಷ್ಣ ಬಲರಾಮನು ಹಾಗೆ ಹಿಡಿದು ನನಗೆ ಅಪ್ಪಳಿಸಿ ಸತ್ತೇ ಸತ್ತು ಹೋದರಂತ ನೋಡಿದರೆ ಅವರು ಸಾಯಲಿ ಮತ್ತೆ ನೋಡ್ತಾನೆ ಆ ಕಡೆ ಕೃಷ್ಣ ಬಲರಾಮ. ಹೀಗೆ ಏನೇ ಮಾಡು, ಎಷ್ಟೇ ಪ್ರಯತ್ನವನ್ನು ಮಾಡಿ ಅವರನ್ನ ಹಿಡಿದು ಕೊಲ್ಲುವುದಕ್ಕೆ ಮುಂದಾಡು. ಹಾಗಾದರೆ ಅವರು ಸತ್ತದ್ದು ಸುಳ್ಳೆ ಅಥವಾ ನಾನು ಕೊಂದದ್ದು ಸುಳ್ಳೆ? ಅಲ್ಲ ಅಲ್ಲ, ಇದೆಲ್ಲ ಭ್ರಮೆ, ಇದೆಲ್ಲ ಭ್ರಮೆ. ಕೃಷ್ಣ ಬಲರಾಮನು ಮಾಡಿರುವಂತಹ ಘೋರವಾದಂತಹ ಸಾಹಸವನ್ನು ಕೇಳಿ ಭಯಭೀತನಾದಂತಹ ನಾನು ನನ್ನ ಮೈ ಮನ ತುಂಬ ಅವನನ್ನೇ ಜ್ಞಾಪಿಸಿಕೊಂಡ ಪರಿಣಾಮವಾಗಿ ಅವರೆಲ್ಲ ಕಾಣ್ತಾ ಇದ್ದಾರೆ. ಹಾಗಾದ್ರೆ ಸತ್ಯ ಏನು? ಕೃಷ್ಣನನ್ನು ಕೊಲ್ಲಬೇಕು. ಬರ್ತಾ ಇದ್ದಾರಲ್ಲ, ಬರಲಿ. ಯಾರಲ್ಲಿ? ಶಂಭೋ ಶಂಕರ ಹರ ಹರ ಮಹಾದೇವ. ಭಗವಾನ್ ಸೂರ್ಯದೇವ ಪ್ರಪಂಚಕ್ಕೆ ಬೆಳಕನ್ನು ನೀಡುವ ಹಾಗೆ ಮಧುರೆಯಲ್ಲಿಯೂ ಬೆಳಕನ್ನು ನೀಡುತ್ತಾ ಇದ್ದಾನೆ. ಹಾಗಾದರೆ ಮಧುರಾನಾಥನಾದಂತಹ ಈ ಕಂಸನ ಜೀವನದಲ್ಲಿ ಇಂದು ಭಾಗ್ಯೋದಯವಾಗಲಿ. ನನ್ನ ಆರಾಧ್ಯ ದೈವವಾದಂತಹ ಪ್ರಭು ಪರಮೇಶ್ವರನನ್ನ ಭಕ್ತಿ ಭಾವಗಳಿಂದ ಪೂಜಿಸಿದ್ದಾಯಿತು. ಆಗಿರಲ್ಲೇ ಮುಷ್ಟಿಕಾದ್ಯರನ್ನ ಇಟ್ಟಿದ್ದೇನೆ. ನನ್ನ ತಕ್ಷಣವೇ ಕೃಷ್ಣ ಬಲರಾಮನನ್ನ ಮುಗಿಸಿ ಎನ್ನುವುದಾಗಿ ಬರಬೇಕು. ವಾತಾವರಣ ಬದಲಾಗಿದೆ. ನಮ್ಮಲ್ಲಿ ಕೆಲವರು ಹೇಳುವುದುಂಟು ರಾವಣ ಆಗಿದೆ ಅಂತ. ಹೌದು, ಇದು ರಾವಣರೇ ಆಗಿದ್ದಾರೆ ಅಂತ ಹೇಳುವುದು ಒಳ್ಳೆಯದು. ನೋಡಿದ್ಯಾ, ಒಂದು ಬಿಲ್ಲು ತುಂಡಾದದ್ದಕ್ಕೆ ಇಷ್ಟು ಆಯಿತು. ಅದರ ಪರಿಣಾಮ ಎಲ್ಲಿ ಗೋಚರ ಆಯಿತು? ದ್ವಾರದಲ್ಲಿ 2 ಹೆಬ್ಬಂಡಿಗಳು ಹಾಗೆ, ಒಬ್ಬ ಜಾನೂರನಂತೆ ಮತ್ತೆ ಮುಷ್ಟಿಕನಂತೆ. ತಿರುಗಿ ನೋಡುವಾಗ ಇರಲಿಲ್ಲ. ಭೀಕರ ದೇಹ ಅಳಿದು ಬಿದ್ದಿದೆ. ನಾವು ಸಭೆಯನ್ನು ಮುಂದೆ ಸಾಗಿ ಬರುತ್ತಿರುವಾಗ ಈ ಸಭಾವಲಯದಲ್ಲಿ ಯಾರೂ ನಮ್ಮನ್ನು ಮಾತಾಡಿಸುವವರಿಲ್ಲ, ನಮ್ಮತ್ತ ತೆರೆಗಣ್ಣಿನಿಂದ ನೋಡುವವರಿಲ್ಲ, ಕೊನೆಗಣ್ಣಿನಿಂದಲೂ ನೋಡುವವರಿಲ್ಲ. ಹಾಗೆ ಮುಂದೆ ಸಾಗುತ್ತಾ ಬರುತ್ತಾ ಇದ್ದರೆ ಕೆಲವರು ಭೀತಿಯಿಂದ ನೋಡ್ತಿದ್ದಾರೆ, ಕೆಲವರು ಆತಂಕದಿಂದ ನೋಡ್ತಾ ಇದ್ದಾರೆ. ನಮ್ಮನ್ನು ಅಂತ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಾಗ ನಮ್ಮನ್ನಲ್ಲ, ಅವರನ್ನು ಆತಂಕಿಸುವ ಮತ್ತೊಂದು ಪ್ರಭುಶಕ್ತಿ ಇದೆ ಎಂಬ ಹಾಗೆ ಅವರ ಆಂತರ್ಯ ಭಾವ ಕಣ್ಣಿನಲ್ಲಿ ಧ್ವನಿಸ್ತಾ ಇದೆ. ಅದನ್ನೆಲ್ಲ ಗಮನಿಸ್ತಾ ಕಣ್ಣಿನಿಂದಲೇ ಅವರಿಗೆಲ್ಲ ಶಾಂತಿಯ ಸಂದೇಶವನ್ನು ಕೊಡುತ್ತಾ ನಿಮ್ಮೆಲ್ಲ ದುಗುಡ ದುಮ್ಮಾನಗಳಿಗೆ ಈ ಕ್ಷಣದಲ್ಲಿಯೇ ಮುಕ್ತಿಯನ್ನು ಹಾಡುತ್ತೇವೆ ಎನ್ನುತ್ತಾ
ಸಾಗುತ್ತಾ 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 ಮುಂದೆ ಬಂದ್ರೆ ನಮ್ಮ ಕೇಂದ್ರ ಸ್ಥಾನ ಬೇರೆ ಉಂಟಲ್ಲ, ಅವನಿಗೆ ನಮ್ಮ ಮೇಲೆ ಬಿಗುಮಾನ, ನಮಗೆ ಅನುಮಾನವೇ ಇಲ್ಲದ ಅಭಿಮಾನ. ಮಾವನಲ್ವೇನೋ, ಮಾವನ ಜೊತೆಗೆ ಅಳಿಯಂದ್ರೆ ಹೇಗಿರ್ತಾರೋ ಅಲ್ವಾ, ನಾವೆಲ್ಲ ಇರ್ತೇವಲ್ಲ. ಬಾ ಯಾಕೆ ವ್ಯವಹರಿಸಬೇಕೆನ್ನುವಂತಹ ಕನಿಷ್ಠ ಜ್ಞಾನ ಇಲ್ಲ. ಯಾಕೆ ನನ್ನ ತೋಳಬೇಕು? ಯಾರು ನೀನು? ಯಾಕೆ
ನಿಮ್ಮ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಹೇಳಿ. ಹೇಗೆ ಸತ್ತ? ಬೇರೆಲ್ಲ ಮತ್ತೆ ಹೇಗೆ ಸತ್ತ? ನಿಮ್ಮ ಮಾತಿಗೆ ಅದೇ ರೀತಿಯಲ್ಲಿ ಉತ್ತರ. ಮಾತಿಗೆ ಸಾಯುವ ಮಾವನು ಇದ್ದಾನೆ ನಮ್ಮೂರಲ್ಲೆಲ್ಲ ಈಗ ಮಾತಿಗೆಲ್ಲ ಸಾಯಿಸ್ಬೇಡ. ನಿಮ್ಮ ಬಿಡಿಸ್ಲಿಕ್ಕೆ ನಾವು ಬಂದಿದ್ದೇವೆ. ಮಾತಿಗೆಲ್ಲ ಸಾಯ್ತಾರ? ಸುಮ್ಮನೆ ಆಡಿದ್ದ ಹೇಳ. ಆಯ್ತು, ಹೇಳಬೇಕಾಯ್ತು. ಸೋದರ ಸಂಬಂಧ ಅನೇಕ ಕಾಲದಿಂದ ಅಲ್ಲ ಅನಂತ ಕಾಲದಿಂದ ನೋಡಲೇ ಇಲ್ಲ. ನೀ ಎಂತದ್ದು ಗರ್ಜನೆ ಮಾಡಿದೆ. ಸ್ವಭಾವಲಯ ಹೇಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಯಾವ ಅಭ್ಯಾಸವೂ ಇಲ್ಲ ಕೃಷ್ಣ ಅಂತ ಪ್ರಾಮಾಣಿಕವಾಗಿ ಹೇಳೋಣ. ಹೇಳುವುದೆಲ್ಲ ಪ್ರಾಮಾಣಿಕವಾಗಿ. ಮಾವನ ಜೊತೆಯಲ್ಲಿ ಸಲುಗೆ ಇಲ್ಲದೆ ಮತ್ತಾರ ಜೊತೆಯಲ್ಲಿ ಇರ್ಲಿಕ್ಕಾಗ್ತದೆ? ಅದು ಸೋದರ ಮಾವ. ಹೌದೌದು. ನೀ ಇಷ್ಟು ಪ್ರೀತಿಯಿಂದ ಬಿಲ್ಲ ಹಬ್ಬಕ್ಕೆ ಅಳಿಯಂದಿರು ಬರಬೇಕು ಅಂತ ಆಮಂತ್ರಣ ಕೊಟ್ಟ ಮೇಲೆ ಇಷ್ಟೊಂದು ಅಪ್ಯಾಯಮಾನವಾಗಿ ಕರೆಯುವಂತಹ ಮಾವನ ಪಡೆ ಎರಿದು ತಪ್ಪೇ ಏನು ಗೊತ್ತಾಯ್ತು. ಹಾಗಾಗಿ ಕಣ್ಸನ್ನೆ ಮಾಡಿದರು. ನಿನ್ನ ಕಾಲನ್ನು ಅನ್ನ ಪಡೆಯೇ ಇರಿದು ತಪ್ಪಾಯ್ತಾ? ತಪ್ಪಾಯ್ತು. ಹಾಗೆ ತಪ್ಪಾಯ್ತು. ನಮ್ಮಲ್ಲೆಲ್ಲ ಹೇಳಿಕೆ ಅಂತ ಮಾವನಾದರೂ ಕುಳಿತದ್ದೆಯಲ್ಲಿ ಸ್ವಭಾವ ವಲ್ಲಭನಾಗಿ ಸಿಂಹಾಸನದ ಮೇಲೆ ಅಲ್ವಾ? ಇಲ್ಲಿ ನಾನು ಮಾವನಾಗಿ ಕುಳಿತಿದ್ದೇನಾ? ರಾಜನಾಗಿ. ಈಗ ಒಂದು ವಿಷಯ ಹೇಳ್ತೀನಿ. ತಂದೆ ಅರಮನೆಯಲ್ಲಿದ್ರು ತಂದೆಗೆ, ನೆರೆಮನೆಯಲ್ಲಿದ್ರು ತಂದೆಗೆ, ಪಕ್ಕದೂರಲ್ಲಿದ್ರು ತಂದೆಗೆ, ಸಿಂಹಾಸನದಲ್ಲಿದ್ರು ತಂದೆಗೆ. ಅವನನ್ನು ನೀನೇಕ ತಂದೆ ಅಂತ ಕೇಳಿದ್ರೆ ಮಗ ಮಾನಸಿಕವಾಗಿ ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ನಿಮಗೆ ಮಾನಸಿಕ ಯಾವಾಗ ಆಯ್ತು ಅಂತ ನಂಗೆ ಗೊತ್ತಾಗ್ತದೆ. ತಂದ ಎಂಬ ಕಾಲಕ್ಕಾಗಿ ತಂದೆ ಅಲ್ಲ. ನಿಮ್ಮಂತವರು ಸಿಕ್ಕಿದರೆ ದೇಹ ರೂಪದಲ್ಲಿ ನಿಮ್ಮಂತವರ ವ್ಯವಹಾರದಲ್ಲಿ ಎಂತವನು ಮಾನಸಿಕವಾಗಿ ಒಳಗಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಬಹಳ ಬೇಡ ಕೃಷ್ಣ, ಸಾಕು ಮಾಡು ನಿನ್ನ ಕಪಟವನ್ನ. ಒಂದ ಎರಡ ಇದೋ ಸೇರಿರುವಂತಹ ಸಜ್ಜನರು ಧೀಮಂತರಲ್ಲ ಇಲ್ಲಿದ್ದ ಇನ್ನೂ ಸಜ್ಜನರು ಇದ್ದೀರೋ ಅಲ್ವಾ? ಹಾಗಾಗಿ ನೀನು ಬರ್ತಿ ಅಂತ ಅವರು ಸೇರಿದ್ದಲ್ಲ. ನಮ್ಮ ಸಭೆಯೇ ಗೌರವ ಹಾಗೆ ಇರಲಿ ಬಿಡು. ಅವರಿಗೆಲ್ಲ ಅರ್ಥ ಆಗುವ ಹಾಗೆ ನಾನು ಕೇಳಬಹುದಾದಂತಹ ಕೆಲವು ಪ್ರಶ್ನೆಗಳಿಗೆ ನೀನು ಉತ್ತರವನ್ನು ಕೊಡಬೇಕು. ಯಾಕಂದರೆ ಮಧುರಾನಾಥನಾದಂತಹ ನಾನು ನಮ್ಮ ರಾಜ್ಯದ ಆಳ್ವಿಕೆಯ ವ್ಯಾಪ್ತಿಯಲ್ಲಿ ಸಾಮಾನ್ಯನಾಗಲಿ ಅಸಾಮಾನ್ಯನಾಗಲಿ ಹೇಗೆ ವ್ಯವಹರಿಸಬೇಕು ಎನ್ನುವಂತಹ ಒಂದು ನಿಯಮ ನಿರ್ಬಂಧನ ಇದೆ. ನನ್ನಿಂದ ಅನೇಕರು ಕಳುಹಿಸಲ್ಪಟ್ಟಿದ್ದರು ನಿಮ್ಮ ನಂದಗೋಕುಲಕ್ಕೆ. ಅದಕ್ಕಾಗಿ ಸೇರಿದ ಜನರಿಗೆಲ್ಲ, ಸಣ್ಣ ಮಕ್ಕಳಿಗೆಲ್ಲ, ಶಿಶುಗಳಿಗೆಲ್ಲ ಹಾಲನ್ನು ಉಣಿಸುವಂತಹ ಪೂತನೆ ಬಂದಿಲ್ಲ. ಯಾಕೆ ಕೊಂದೆಯವರನ್ನ? ಏನು
ಸಂಚಾರ ಉಂಟು ಅಂತ ನನಗೆ ಈಗಲೇ ಗೊತ್ತಾಯ್ತು. ವಿಷಮ ಸಂಚಾರ ಅಲ್ಲ, ವಿಷ ಸಂಚಾರ, ವಿಷಯ ಸಂಚಾರ. ವಿಷಯ ಸಂಚಾರ ಅಂತ ನೀವು ಹೇಳಿದ್ರೆ ಗೊತ್ತಾಯ್ತು. ಆಳುವಂತ ಪ್ರಭುಗೆ ಇವೆಲ್ಲ ಬೇಕಾ? ಅಲ್ಲರ ಕೇರಿಯಲ್ಲಿ ಬೆಳೆದ ನಿನಗೆಲ್ಲ ಎಲ್ಲ ಗೊತ್ತದು. ಯಾವ ಪ್ರಭುವೂ ಅಲ್ಲ. ಪ್ರಶ್ನೆಯ ಉತ್ತರವನ್ನು ಕೊಡು. ಕೃಷ್ಣ ಪ್ರಭು ಅಂತಲೂ ನಮ್ಮವರಿಗೆ ಯಾವ ಕರೆಯುತ್ತೀವಿ. ಕೃಷ್ಣ ಅಂತಷ್ಟೇ ಕರೆಯುವುದು. ಎಲ್ಲ ಯೋಗ್ಯತೆ ಬೇಕು. ಹೌದು. ಹಾ ಹೇಳು. ನಿನ್ನ ನೋಡಿದ್ರೆ ನನಗೆ ಸ್ವಲ್ಪ ಅರ್ಥ ಆಗ್ತಾ ಇದ್ದೀನಿ. ಅಲ್ವಾ? ಯೋಗ್ಯತೆ ಬೇಕು. ನಿನ್ನಂತಲ್ಲಿ ಪೂರ್ಣ ಅರ್ಥ ಆದ್ರೆ ಬಹಳ ಅಪಾಯಕ. ಸ್ವಲ್ಪ ನೀನೇ ಕೈ ಬಿಟ್ಟರೆ ಮತ್ತೆ ಯಾವ ಕೈ ಹಿಡಿದೋಳಿ ಅಂದೇನು ಅಂದ್ರೆ ಸೋದರ ಮಾವನೇ ಕೈ ಬಿಟ್ರೆ ಹಳಿಯಲ್ಲಿ ಕೈ ಹಿಡಿದು ಎತ್ತುವವರು ಯಾರು ಅಂತ ನಿನ್ನ ಕೈ ಎತ್ತಬೇಕು. ಹೌದು. ಇಲ್ಲಿವರೆಗೆ ನಿನ್ನ ಕೈ ಎತ್ತಿದವ ಯಾರು? ನನಗೆ ಗೊತ್ತು. ನೀ ಕೈ ಎತ್ತಿ ನೀನೇ ಯಾರನ್ನೆಲ್ಲ ಏನನ್ನೆಲ್ಲ ಎತ್ತಿದವನು ಮತ್ತೆ ನಿನಗೆ ಎತ್ತಬೇಕಾ? ನೀ ಕಳಿಸಿದ್ದೇನೆಲ್ಲ ಎತ್ತುವ ಪ್ರಯತ್ನ ಮಾಡಿದ್ದೇನೆ. ಹಾ. ಎತ್ತಿದ ಮೇಲೂ ಪೂರ್ತಿ ಗೊತ್ತಾಗಲಿಲ್ಲ. ಹಾ. ಈಗ ಎಂತದನ್ನು ಹೇಳುವುದು? ಪೂತನೆಯನ್ನು ಕೊಂದ ಯಾಕೆ? ಗೋಲೋಕದಲ್ಲಿ ಸಾಮಾನ್ಯದವಳ ಅಲ್ಲ. ಗೋಲೋಕದಲ್ಲಿ ಹೌದು. ಜಗತ್ತಿಗೆ ಹಾಲನ್ನು ಉಳಿಸಬಹುದಾದಂತಹ ಅವಳು ತಾಯಿ. ಅವಳು ಸಾಮಾನ್ಯದವಳಲ್ಲ. ಹಾ. ಸ್ವಲ್ಪ ಸೊಗತೆ. ಸ್ವಲ್ಪ ಸೊಗತೆ ಅಂದ್ರೆ ಗಾಡಿಯಲ್ಲಿ ಹಾ ನೀ 2 ಹೆಜ್ಜೆ ಹಿಂದೆ ಹೋದ್ರೆ ನಮ್ಮ ಸ್ವಲ್ಪ ಸೊಗತೆ ಉಂಟು. ಅಲ್ಲ ನೀ ಸೊಗಿತಾ ಇದ್ದಿ ಗೊತ್ತಾಯ್ತು. ಏನದು ನಿಂದು? ಈ ನಿನ್ನ ಸ್ಥಾನಕ್ಕೆ ಬಂದ್ಮೇಲೆ ಬಿಡ್ಲಿಕ್ಕೆ ಆಗ್ತದ? ಹಾ ಹೇಳು. ಇಂಥವ್ರು ಅಡಿ ಅಂತ ಹೇಳ್ಬಿಡುವ ಜಗತ್ತಿನಲ್ಲಿ. ಹಾ. ಹಾಗಾಗಿ ಅಣ್ಣ ಅವಳು ಊರಿಗೆಲ್ಲ ಹಾಲು ಉಳಿಸೋಳು. ಹೌದು. ದಡುಗಿ ದೇಹ, ಕಪ್ಪು ಛಾಯೆ ಹಾಗಿದ್ದವಳು. ಅವಳ ವಿಷಯಕ್ಕೆ ನೀವು ಇಷ್ಟು ಮಾಡುವುದ? ಹಾ ಗೊತ್ತಾಯ್ತು. ಬಣ್ಣ ಕಪ್ಪು ಎನ್ನುವುದು ಮುಖ್ಯ ಅಲ್ಲ, ನನಗೋದು ಮುಖ್ಯ. ಕೊಡುವ ಹಾಲು ಬೆಳ್ಳಗೆ ಇರ್ತೇ ಇಲ್ಲ. ನಾನು ಸುಮಾರಕ್ಕೆ ಕಪ್ಪೆ. ಕೆಲವರ ದುರ್ಗುಣವೇ ಹಾಗೆ. ಕೆಲವರು ಮುಟ್ಟಿದ್ರೆ ಏನಲ್ಲ ಏನೋ ಆಗ ಹೋಗ್ತಾರೆ. ಇರ್ಲಿ ಬಿಡು, ಹೇಳು. ಕೆಲವರಿಗೆ ಕಿವಿ ಕಪ್ಪೆ. ಹಾ ನನ್ನ ಮೈ ಬಣ್ಣ ಕಪ್ಪೆ. ಅಲ್ಲ ಅದು ಗೊತ್ತಿದೆ, ಲೋಕಕ್ಕೆ ಗೊತ್ತಿದೆ. ಕರಿಯಣ್ಣ ಅಂತಲೇ ಕರೀತಾರೆ ನಮ್ಮಲ್ಲಿ. ಅದು ಒಳ್ಳೆ ಅಣ್ಣ ಅಂತ ಉಂಟಲ್ಲ, ಅದು ಸಂತೋಷ ಕೊಡ್ತದೆ. ಅಣ್ಣ ಅಂತ ಬಂದ್ರೆ ಆಯ್ತು. ಮಾವ ಒಂದು ದಿನ ಗೋಕುಲದಲ್ಲಿ ಗೋವಿನ ಸಂದೋಹದಲ್ಲಿ ಆ ಗೋ ಕ್ಷೀರಧಾರೆಯ ಮಧ್ಯದಲ್ಲಿ ನಾವೆಲ್ಲ ಸಂತೃಪ್ತಿ ಸಮಾಧಾನ ಸುಖವಾಗಿರುವಾಗ ಒಬ್ಬಳು ಬಂದು ಹೇಗೆ ಬಂದು ಬರುವಾಗ ಹೇಗೆ ಬಂದು ಗೊತ್ತಿಲ್ಲ. ನಮ್ಮ ಸಮೀಪಕ್ಕೆ ಬರುವಾಗ ರೂಪಸಿ ಅವಳ ಮೈ ಮೇಲೆ ಭಯಂಕರ ಪಸೆ ಇತ್ತು. ಹಾಗಾಗಿ ಅವಳು ರೂಪಸಿ ಅಂತ ಗೊತ್ತಾಯ್ತು. ಹಾಗಾಗಿ ಬರುವವಳು ಏನ್ ಮಾಡಿದ್ರು? ಹಾಲುಂಡು ದಣಿದು ದಣಿದು ಮಲಗಿದಂತಹ ಮಕ್ಕಳನ್ನೆಲ್ಲ ಎತ್ತಿಕೊಂಡ್ರು. ಅವಳು ಒಳ್ಳೆಯ ಗುಣವನ್ನು ಹಾಲುಂಡು ದಣಿದು ದಣಿದು ಉಂಡು ದಣಿದು ಹಾಲುಂಡು ದಣಿದು ಮಲಗಿದ ಶಿಶುಗಳನ್ನು ಇಟ್ಕೊಂಡು ಆ ಹೊಟ್ಟೆ ತುಂಬ ಶಿಶುಗಳಿಗೆ ಹಾಕಿತ್ತು. ಹೆಚ್ಚಾಯ್ತು ಹೆಚ್ಚಾಯ್ತು. ಹೆಚ್ಚಾದ್ರೆ ಏನಾಗ್ತದೆ? ಕೆಲವೇ ಮಕ್ಕಳಲ್ಲಿ ಜನ್ಮದಿಂದಲೇ ಅಜೀರ್ಣ ರೋಗ ಇರ್ತದೆ. ನಿಂಗೆ ಗೊತ್ತಾಯ್ತು. ನೀನು ನನ್ನ ಮಾವ ಆದ್ರಿಂದ ನಿಂಗೆ ಗೊತ್ತಾಯ್ತು. ಗೊತ್ತಾಗ್ತದೆ ಅಂತ ಭರವಸೆ ಮಾಡ್ತೀನಿ. ಆಮೇಲೆ ಒಂದಿಷ್ಟು ಶಿಶುಗಳು ಅಲ್ಲ, ಒಟ್ಟು ಶಿಶುಗಳು ಪ್ರದೇಶದ ಮಣ್ಣಿನ ಗುಣವೇ ಹಾಕಿರಬೇಕು. ಏನು ನಿಮ್ಮ ನಂದಗೋಕುಲು ಅಲ್ಲ, ನೀವು ಕಳಿಸಿದ ಮಹಾಕ್ಷೀರ ಧಾರೆ ಬರುವವರೆಗೆ ಅರಿವೇನಾಗಲಿ. ಈ ಧಾರೆ ಬಂದಲ್ಲ, ಈ ಅಮೃತ ಧಾರೆಯಿಂದ ವಿಷಧಾರೆ ಹೆಚ್ಚಾಯಿತು. ಹಲವಾರು ಶಿಶುಗಳು ಸತ್ತು. ಹೇಳಿದ್ನಲ್ಲ, ಅಮೃತ ಸದೃಶವಾದಂತಹ ಕ್ಷೀರಧಾರೆಯನ್ನು ಉಂಡು ತಿಂದು ದಣಿದು ಮಲಗಿದ ಶಿಶುಗಳಿಗೆ ಮತ್ತೆ ಹಾಲು ಸಾಯ್ತಾ ಹೋಯಿತು. ನಮ್ಮೂರೆಲ್ಲ ಹಾಗೆ ಹೋಗ್ತಿದ್ದೆ. ಹಾಗಾಗಿ ಹಾಗೆಲ್ಲ ದಣಿದು ಉಂಡು ದಣಿದಂತಹ ಮಗು ವಿಷಾನ್ನಪ್ರಾಶನದಿಂದ ಸತ್ತೋಯ್ತಲ್ಲ, ಇವಳ ಮಾತು ಭಾರ ಹೆಚ್ಚಾಯ್ತು. ನಮ್ಮ ಮನೆಗೆ ಬಂದು ನಾ ಬಾಯಿ ಕೊಟ್ಟೆ. ಅವಳು ನಮಗೆಲ್ಲ ಕೈ ಕೊಟ್ಟು ಅಂದ್ರೆ ಬೀಳುವಾಗ ಗೊತ್ತಾಯ್ತು ಇದು ಬೆಳ್ಳಗಿನ ದೇಹ ಅಲ್ಲ, ಮರೆಮಾಚಿ ಕುಣಿಸಿ ತಣಿಸಿದ ದೇಹ. ಇದು ಕಪ್ಪಾದ ಶರೀರ, ಪರ್ವತದ ಆಕಾರದಲ್ಲಿ ಇರುವುದು. ಅವರ ಹಲ್ಲು ನಿಜವಾದದ್ದು ಈಗ ಹೊರಗೆ ಬರ್ತಾ ಇದೆ. ಹಾಗಾಗಿ ಅವರು ಸತ್ತು ಬಿದ್ದರು ಅಂತ ಬೇರೆ ಹೇಳಿದ್ರು. ನಂಗೆ ಗೊತ್ತಾಗಲಿ. ನಾ ಬಾಯಿ ಕೊಟ್ಟದಷ್ಟು ಮಾತ್ರ ನನಗೆ ಗೊತ್ತು. ಹಾಗಾದ್ರೆ ಆ ಕ್ಷೀರಧಾರ ಹೋಯ್ತು, ತೊಂದರೆ ಇಲ್ಲ. ನಮ್ಮಲ್ಲಿ ಅಂತವರು ಇನ್ನೂ ಬೇಕಷ್ಟು ಜನ ಇದ್ದಾರೆ. ಕ್ಷೀರ ಸಿಗ್ಲಿ. ಕ್ಷೀರ ಭಾಗ್ಯ ಹೋಯ್ತು. ಅಣ್ಣ ಶಕಟ ಬಂಡಿ 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 ಅದೇ ಬಂಡಿ. ಈ ಹೋಗುವವರಿಗೆಲ್ಲ ಮಾರ್ಗಾಯಾಸ ಬೇಡ, ಮಾರ್ಗ ಆಯಾಸವೂ ಬೇಡ ಅಂತ ಭಾಗ್ಯ ಉಂಟು. ಆ ಭಾಗ್ಯ ನಿನ್ನದ್ದ, ನೀನ್ ಕಳಿಸಿದ್ದ ಭಾಗ್ಯ. ನಾನೇ ಕಳಿಸಿದ್ದು. ಎಲ್ಲ ಏರಿದವರಿಗೆ ಎಂತದಿಲ್ಲ. ನನ್ನ ಗೋಕುಲದಲ್ಲಿ ತಿರುಗಾಡಲಿಕ್ಕೆ ನಿಮಗೆ ಅನುಕೂಲವಾಗಲಿ ಎನ್ನುವುದಕ್ಕಾಗಿ. ಎಷ್ಟು ಒಳ್ಳೆಯ ಭಾವ, ಎಷ್ಟು ಒಳ್ಳೆಯ ಭಾವ. ಅದನ್ನೆಲ್ಲ ಹಾಗೆ ಅರ್ಥ ಮಾಡಿಕೊಳ್ಳಿಕ್ಕೆ ನಿಮಗೆ ಬೇಡ ಭಾವ ಇರುವ ನೀ ನನ್ನ ಮಾವ ಅಂತ ಇಷ್ಟು ಹೊತ್ತಿನ ಮೇಲೆ ಗೊತ್ತಾಗ್ತಿದ್ರು. ಅದು ಖೇದ. ಇಷ್ಟು ಭಾವ, ಇಷ್ಟು ಒಳ್ಳೆಯ ಭಾವ ನಿಂತುಂಟಲ್ಲ. ಅಂತಹ ದಿವ್ಯವಾದಂತಹ ಶರಣವನ್ನು ನೀ ಕಳಿಸಿದೆ. ಅದರ ಮೇಲೆ ಹತ್ತು ಕುಳಿತರೆ ಸಾಕು, ಗಮ್ಯವನ್ನು ಸೇರಿಸ್ತದೆ.
ಯಾವ ಶ್ರಮ ಇಲ್ಲ, ಹಾ. ಮಾರ್ಗಶುಲ್ಕ ಅಂತ ಏನು ಕೊಡ್ಬೇಕಾಗಿಲ್ಲ. ಮತ್ತೆ ಹಾಗೆ ನೀನು ಉಚಿತವಾಗಿ ಎಲ್ಲವನ್ನು ಕೊಟ್ಟರು ಅದೇ ಅದರ ವಿಶೇಷ. ಹಲವರು ಏರಿದ್ರು, ಏರಿದವರು ನಮ್ಮ ಕಡೆ ಬಿಡಲಿ ಅಂದ್ರೆ ಆ ಶಬ್ದವನ್ನು ಏರಿದ್ರು. ಕೆಲವೊಮ್ಮೆ ಬಂಡಿ ಏರುವ ಅಭ್ಯಾಸ ಇಲ್ಲದೆ ಇದ್ರೆ ಈಗೆಲ್ಲ ಆಗ್ತದೆ. ಹೌದು, ಅವರು ಹಾ. ಏರಿದ ಮೇಲೆ ಅವರು ಕಾಣಲಿಲ್ಲ. ಆಮೇಲೆ ಏನಾಯ್ತು? ನಾವಿಬ್ರು ಏರಿದ್ರು, ಹಾ, ಬಂಡಿ ಕಾಣಲಿಲ್ಲ. ಬಂಡಿ ಕಾಣ್ಲಿಲ್ಲ ಅಂದ್ರೆ ನಮ್ಮ ತಪ್ಪದು. ಮಾಯವಾಯ್ತು. ರೇಣುಕ ಏನಾದ? ಕಳಿಸ್ತವ ನೀನು, ಹಾ, ನೀನು ಗೊತ್ತಿರ್ಬೇಕು. ಹಿಡಿಯುವವನನ್ನ. ಬಿಟ್ಟೆ. ರೇಣುಕನ ಸ್ಥಿತಿ ಯಾಕೆ ಹಾವಾಯ್ತು? ರೇಣುಕ, ಹಾ, ನಮ್ಗೆ ಅನ್ಸಿದ್ದೇನು ಗೊತ್ತಾ, ಹಾ, ನಮ್ಮ ಊರಿನಲ್ಲಿ ಹಸುಗಳು ಹೆಚ್ಚಾಯ್ತು, ಒಂದು ಹೋರಿ ಬೇಕಿತ್ತು, ಹಾ. ಅಷ್ಟೊತ್ತಿಗೆ ಬಂತು ನೋಡು. ನೀ ಕಳಿಸಿದ್ದ, ನೀ ಕಳಿಸಿದ್ದು. ಅವ ಹೇಳಿದ್ದ? ಅಲ್ಲ, ನಮ್ಗೆ ಗೊತ್ತಿಲ್ಲ, ನೀ ಹೇಳಿದ್ದೇನೆ. ಅಲ್ಲ, ನೀನೇನು ಒತ್ತು ಮಾಡ್ಕೊಂಡು ಹೇಳಿ. ಅಲ್ಲ, ಈಗ ಗೊತ್ತಾಯ್ತು. ಹಾ, ಇಷ್ಟು ಹೊತ್ತಾದ್ಮೇಲೆ ನನ್ಗೆ ಗೊತ್ತಾಯ್ತು. ಹಾ. ನೀ ಕಳಿಸಿದ್ದು ಅಂತ. ರೇಣುಕ ಏನಾದ್ರು ಅಂತ ನೀ ಸ್ವರ ಏರಿಸುವಾಗ ನಂಗೆ ಗೊತ್ತಾಯ್ತು. ಓ, ಆ ರೇಣುಕ ನೀ ಹೋಳಿ. ಅದು ಹೋಳಿ. ಹಾಗೇನಾಯ್ತು? ನಂಗೆ ಗೊತ್ತಿಲ್ಲ. ಹಾ, ಬಂದು ನಮ್ಮ ಹಸುಗಳನ್ನು ತಿವಿಯುವುದಕ್ಕೆ ಬಂದು. ಹಾ, ನಮ್ಮೂರಿನ ಹೋರಿಗಳೆಲ್ಲ, ಹಾ, ನಮ್ಮೂರಿನ ಹೋರಿಗಳೆಲ್ಲ ಹಾ. ಹಸುವನ್ನು ಕಂಡ್ರೆ ಪ್ರೀತಿ ಸಮಿತಿಯಲ್ಲಿ ಇರ್ತದೆ. ಹಾ, ಅಪಾಯ ಆಗುವುದಿಲ್ಲ. ಹಾ. ಇದರ ಅಪಾಯವನ್ನು ತಪ್ಪಿಸುವುದಕ್ಕೆ ಒಂದು ಉಪಾಯ ಮಾಡಿದ್ವಿ. ತಪ್ಪಿಸೋದಕ್ಕೆ ಉಪಾಯ. ನೀನು ಕಳಿಸಿದ ಗೂಳಿಗೆ 2 ಕೊಂಬು, ಹಾ, ನೀ ಕಳಿಸಿದ ಗೂಳಿಗೆ ಹಾ, 2 ಕೊಂಬು. ಹಾ, ಒಂದು ನಾನು, ಒಂದು ನನ್ನ ಅಣ್ಣ ಹಿಡಿಯುವುದು ಅಂತ ಯೋಚನೆ ಮಾಡಿದ್ದೆವು. ಹಾ, ಆಮೇಲೆ ಅಣ್ಣ ಬೇಡ, ಹಾ. ನಾ ಸಾಕು ಅಂತ ಆಯ್ತು. ಹಾ, ಹಾಗೆ ಹಾ. ನೀ ಕಳಿಸಿದ ಗೂಳಿಯ ಹಾ. ಒಂದು ಗೂಳಿಯ ಹ್ಮ್. 2 ಕೊಂಬನ್ನು ನಾನು ಗಟ್ಟಿಯಾಗಿ ಅದುವೆ. ಮತ್ತೆ ಗಾಡಿಯಲ್ಲಿ ಗೂಳಿ ಹಾಗೆ ಹಾರಿ ಹೋಯ್. ಪಕ್ಕನನ್ನ ಯಾಕೆ ಬಂದ ಹೇಳು? ಎಲ್ಲ ಉಚಿತ. ನಮ್ಮ ಮಾವನ ಸೇವೆ ಎಲ್ಲ ಉಚಿತ. ಕೆಲವೊಮ್ಮೆ ಹಾಗೆ. ಆದರೆ ಹಾ. ಯಾವುದು ಪಡೆಯುವ ಯೋಗ ಬೇಕಾಗ್ತದೆ. ಉಚಿತದಲ್ಲಿ ಖಚಿತ ಅಂತ ಕೊಡುವವರು ಬೇಕಾದಷ್ಟು ಇದ್ದಾರೆ. ಹೌದು. ಪಡೆದುಕೊಳ್ಳುವ ಯೋಗ್ಯತೆಯನ್ನು ಕೂಡ ಸಂಪಾದನೆ ನೀನು ಮಾಡಿಕೊಡಬೇಕು. ಇಷ್ಟೆಲ್ಲ ಕೊಡ್ತೀನಿ ಅಂತ ನನಗೆ ಗೊತ್ತಾಗಲೇ ಇಲ್ಲ. ಹಾ, ಎಂತದ್ದು ಬಾ. ಬಂದು ಅದು ಬಂದು ನಮಗೆ ಅಕ್ಕಿ, ಹೌದು ಹೌದು ಪಕ್ಕ, ಏನ್ ಇಷ್ಟುದ್ದ ಮೂಗು, ಇಷ್ಟುದ್ದ ರೆಕ್ಕೆ, ಹೌದು. ಇಷ್ಟಗಲ ರೆಕ್ಕೆ, ಅದರ ಬಲ ಇರುವುದೇ ರೆಕ್ಕೆ. ಬಡಿದ್ರೆ ಊರಿಗೆಲ್ಲ ಗಾಳಿ ಬಿಡ್ತದೆ. ಹಾ, ಕೆಲವೊಂದು ಮನೆ ಹಾರಿ ಹೋದ್ರು. ಹಾ. ಅಷ್ಟು ವಿಸ್ತಾರವಾದ ರೆಕ್ಕೆ ಉಳ್ಳಂತಹ ಹಕ್ಕಿ ಹಾ. ನಮ್ಮೂರಲ್ಲಿ. ಹಾಗಾಗಿ, ಹಾ. ಈ ಹಕ್ಕಿ ವಿಶೇಷ ಅಂತ ನಮಗೆ ಕುತೂಹಲ ಆಯ್ತು. ಹಾ. ನಾವು ಹತ್ತಿರ ಹೋದ್ರೆ ಹೀಗೆ ಕುಕ್ಕು ತೆಗೆದು ಕಚ್ಚಲಿಕ್ಕೆ ಬಂತು. ಹಾ, ಈಗ ನಿನ್ನನ್ನು ಕಚ್ಚಲಿಕ್ಕೆ ಬಂದು ನೆನೆಸಿಕ್ಕೆ ಬರ್ತದೆ. ನಿನ್ನ ಕಚ್ಚಲಿಕ್ಕೆ ಬಂತ? ಉದಾಹರಣೆ, ಅಲ್ಲ, ನಮ್ಮಲ್ಲೇ ಇದ್ದು ನನ್ನನ್ನು ಕಚ್ಚಲಿಕ್ಕೆ ಬರ್ಲಿಲ್ಲ. ನಿನ್ನನ್ನು ಕಚ್ಚಲಿಕ್ಕೆ ಬಂದ್ರೆ ಬಹುಶಃ ನಿನ್ನನ್ನು ಕಂಡಾಗ ಕಚ್ಚುವ ಗುಣ ಜಾಗೃತ ಆಗ್ತದೆ. ನನ್ನನ್ನು ತಂದು ಕಚ್ಚು ಅಂತ ನೀವು ಕಳಿಸಿದ್ದೀವಿ. ಅಲ್ಲ, ಇರ್ಬೋದು, ಹೇಳ್ದದು. ಇಲ್ಲ, ಹೇಳಿ. ಹಾ, ಅಲ್ಲ, ಎಲ್ಲವೂ ನೀನೇ ಒಳ್ಳೆ ಮಾಡಬೇಡ. ನಮ್ಮವರು ಬಹಳ ಜನ ಹೋಗಿದ್ದಾರೆ. ನನ್ನ ಊಹೆ ತಪ್ಪ. ಕೆಲವನ್ನ ಆಕ್ಷೇಪಾರ್ಹವಾಗಿ ಹೇಳು. ಪಕ್ಕನನ್ನ ಯಾಕೆ ಕೊಂದೆ? ಹಾ, ಆಕ್ಷೇಪ ಅಲ್ವೇ ಇಲ್ಲ. ಹಾ. ನಾ ಕೊಂದ ಮೇಲೆ ಅವರು ಸತ್ತ ಅಂತ ಗೊತ್ತಾಯ್ತು. ಸಮರ್ಥನೆ. ನೀನು ಕೊಂದಿದ್ದಲ್ಲ, ಅವರು ಸತ್ತದ್ದು ಅಲ್ವಾ? ಹಾ. ಒಂದು ಬಾಯಿ ತೆರೆ ಇತ್ತು. ನನಗೆ ಈ ಬಾಯಿ ಕಡಿಮೆ ಅಂತ ಆಯ್ತು. ಹಾ. ಯಾಕಂದ್ರೆ ಆ ಬಾಯಿಯನ್ನು ನಾ ಹಿಡಿತಿದ್ದೀನಿ. ಹಾ. ಹಾಗಾಗಿ ಹಾ. ಆ ಬಾಯಿಯ ಒಂದು ಜಾಗದಲ್ಲಿ, ಹಾ, ಕೆಳ ಭಾಗದಲ್ಲಿ ಹಾ. ಕಾಲು ಹೀಗಿತ್ತು. ನೀನು. ಹಾ. ಹೀಗಿದ್ನ ಹಾ. ಹೀಗೆ ಹೋಗಿ ಹಾ. ಬಾಯಿ ಮೇಲ್ಬಾಯಿ ಹೀಗೆ ಹಾ. ಕೆಳ ಬಾಯಿ ಮೇಲೆ ಒಂದು ಕಾಲು, ಮತ್ತೊಂದು ಕಾಲು, ಹಾ. ಮತ್ತೊಂದು ಬಾಯಿ ಇರ್ತಲ್ಲ ಮೇಲೆ, ಹಾ. ಅದನ್ನು ಸ್ವಲ್ಪ ಹೀಗೆ ಎತ್ತಿದೆ. ಹಾ. ನಾ ಹೋಗುದಿಲ್ಲ. ಹಾ. ಇನ್ನು ಸ್ವಲ್ಪ ಎತ್ತಿದೆ. ಹಾ. ಆದ್ರೂ ನಾ ಹೋಗುದಿಲ್ಲ. ಹಾ. ಕೈ ಬಿಟ್ಟರೆ ಬಾಯಿ ಮುಚ್ಚಿದೆ. ಹಾ. ಹಾಗಾಗಿ ಹೀಗೆ ಎತ್ತಿದೆ. ಮತ್ತು ಎತ್ತಿದೆ. ಹಿಡಿದ ಮೇಲೆ ಬಿಡುವವರು ಅಲ್ಲ ಅಂತ ಗೊತ್ತಾಯ್ತು. ನಾ ಹಿಡಿಯುವುದಿಲ್ಲ. ಹಾ. ಹಿಡಿದ ಮೇಲೆ ಬಿಡುವುದಿಲ್ಲ. ಹಾ. ಇದೆಲ್ಲ ನಿನ್ನ ಸಮರ್ಥನೆ. ಕೃಷ್ಣ, ಯಾರಲ್ಲಿ ಹೇಳ್ತಾ ಇದ್ದೀಯ? ಮಾವನಲ್ಲಿ ನಿನ್ನ ಬಣ್ಣದ ಮಾತಿಗೆಲ್ಲ ನನ್ನ ಪ್ರೀತಿಯ ಮರಳಾಗುವ ನಾನಲ್ಲ. ಇದು ನೀನು ನಮಗೆ ಮಾಡಿರುವಂತಹ ಮೋಸ, ನಮ್ಮವರಿಗೆ ಮಾಡಿರುವ ಅನ್ಯಾಯ. ನಾ ಮಾಡಿದ ಸಮೋಸ. ಮಾವ ಎಂಬ ಭಾವದಿಂದ ಸಂತೋಷ ಪಡುವುದಕ್ಕಾಗಿ, ವೈಭವವನ್ನು ಅನುಭವಿಸುವುದಕ್ಕಾಗಿ ಕರೆಸಿದ್ದು ಅಂತ ಮಾಡಿದೆಯ. ನಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ಕರೆಸಿ ನಿಮ್ಮನ್ನ ಕೊಂದು ನಾನು ಅಮರನಾಗಬೇಕೆಂದ ವಹಿಸಿ ಅಯ್ಯೋ
ಎನ್ನುವಂತಹ ಪಥವನ್ನು ಹಿಡಿದುಕೊಂಡಿದ್ದೇವೆ. ಯಾಕೆ ಗೊತ್ತಾ? ಯಾಕೋ? ಅನುಗಿಗಾಗಿ ಅಲ್ಲ, ನೀ ಮಾಡಿದ ಪಾಪ ಕೃತ್ಯಕ್ಕೆ ನಾವು ಸಂತೋಷಗೊಂಡು ಇಲ್ಲೇ ಸಂಭ್ರಮಾಚರಣೆ ಮಾಡಿದ್ರೆ ಅದು ದೋಷವೇ ಆಗ್ತದೆ. ನನ್ನಿರುವಂತಹ ತಾಯ್ತಂದರೆಯನ್ನು ಬಂಧನದಿಂದ ಬಿಡಿಸಬೇಕು. ಅರಾಜಕತೆಗೊಳಗಾಗುವ ಮುನ್ನ ಈ ರಾಜ್ಯಕ್ಕೆ ಉಗ್ರಸೇನ ಎನ್ನುವಂತಹ ಭದ್ರ ಶಕ್ತಿಯನ್ನು ಪೀಠದಲ್ಲಿ ಸ್ಥಾಪಿಸಬೇಕು. ಈ ಹೊಣೆಗಾರಿಕೆಯನ್ನು ಮರಗೆ ತಪ್ಪದೆ ಮಾಡಬೇಕಾದ್ರಿಂದ ಎಲ್ಲರಿಗೂ ಮಂಗಳವನ್ನು ಹೇಳುತ್ತಾ ಇದುವರೆಗೆ ಸಹಕರಿಸಿದ ಎಲ್ಲ ಬಂಧುಗಳಿಗೆ ಸಂಘಟಕರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಸ್ಥಳ ನೀಡಿದಂತ ಶಾಂತಿಕಾ ಪರಮೇಶ್ವರಿ ದೇವಾಲಯದ ಕುಮಾರಮುಖಿ ಹೆಗಡೆ ಕುಟುಂಬಕ್ಕೂ, ಜೊತೆಗೆ ಮುಮ್ಮೇಳ ಹಿಮ್ಮೇಳದಲ್ಲಿ ಸಹಕರಿಸಿದ ಎಲ್ಲ ಕಲಾವಿದರಿಗೆ, ಧ್ವನಿವರ್ಧಕದಲ್ಲಿ ಸಹಕರಿಸಿದ ಎಲ್ಲ ಕಲಾವಿದರಿಗೆ ತಮ್ಮೆಲ್ಲರಿಗೆ ಅತ್ಯಂತ ಪ್ರೀತಿ ಗೌರವದ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ.